ಹೋದ್ರು ಮನೆಗೆ ಬಿಟ್ರು ನಮ್ಗೆ ಬೈಗಳು ನಮ್ಗೆ ಹೊಡೆಯಕ್ ಬರ್ತಾರೆ ಸರ್ ಅವರು. ಹೆಣ್ಮಕ್ಳಿಗೆ ನಾವು ಹೊಡೆಯಕ್ ಆಗಲ್ವಲ್ಲ, ಹೆಣ್ಮಕ್ಳಿಗೆ ಹೊಡೆಯಾಗಿದ್ರೆ ಎರಡೇ ಹೊಡೆದು ಕಳ್ಸಿಬಿಡ್ತೀವಿ ನಾವು. ಹೊಡೆಯಂಗ್ ಹೋದ್ರೆ ನಮ್ಗೆಲ್ಲ ಕೇಸ್ ಆಯ್ತದೆ, ಅದರಿಂದ ನಾವು ಭಯ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಮೊದಲು ಯಾವ್ದಕ್ಕೇನು ಮಾಡ್ರಿ, ಹೆಣ್ಣು ಮಕ್ಳಿಗೆ ಯಾವ್ದಾರು ರಿಮೈಂಡ್ ರೂಮ್ ಇದ್ರೆ ತೋರಿಸ್ಕೊಡಿ ಸರ್, ನಂಬರ್ ಕೊಡಿ, ನಾವು ತಗೊಳ್ತೀವಿ. ಯಾರು ಕುಡಿತಾರೆ ಇಮಿಡಿಯೇಟ್ಲಿ ಹಾಕ್ತಿವಿ. ಆಯ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ, ಅವ್ರಿಗೆ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗ್ತಾರೆ ಸರ್. ಇನ್ನೊಂದು ತಾವು ಹೋಗೋದಕ್ಕಿಂತ ಹಾಗೆ ಆ ಭಾಗದಲ್ಲಿ ತಾವು ಬೀಟ್ ಪೊಲೀಸ್ ಅಂತ ಹೇಳಿದ್ರಲ್ವಾ, ನಮ್ಮ ಹಳ್ಳಿ ಏನಂದ್ರೆ ಆ ಭಾಗ ಪೆರಿಫೆರಿ ಏರಿಯಾ ಆಯ್ತು ಸರ್. ಒಂದು ನಿಮಗೆ ಅದು ಲಾಸ್ಟ್ ಜುರಿಸ್ಟಿಕ್ಷನ್ ಆದ್ರೆ ಆರೋಹಳ್ಳಿ ಪೊಲೀಸ್ ಬಿಟ್ಗೂ ಸಹ ಅದು ಲಾಸ್ಟ್ ಜುರಿಸ್ಟಿಕ್ಷನ್ ಆಗಿದೆ. ಅಲ್ಲಿ ಇತ್ತೀಚೆಗೆ ಬಹಳ ಕಾನೂನು ಬಾಹಿರವಾದ ಕೆಲಸಗಳು ನಡೀತಿದೆ. ಇಲ್ಲೇನಾಗ್ತಿದೆ ತಾವ್ ಹೇಳ್ತಿದ್ದೀರಾ ಜಾಗ ಅದು ಯಾವ ಜಾಗದಲ್ಲಿ ಹೋಗ್ತೀರಿ? ಜಾಗ ಎಲ್ಲಿ ಅದು ನಮ್ಮ ಲಿಮಿಟ್ಸ್. 95% 100% ಕರುಗಳಿಂದ ಹಿಡಿದು ಹಸುಗಳ ತನಕ ಎಲ್ಲ ರಾಸುಗಳಿಗೆ ನಾವು ವ್ಯಾಕ್ಸಿನ್ ಮಾಡಿಬಿಟ್ಟು ಈಗ ರೋಗ ಹತೋಟಿಯಲ್ಲಿದೆ. ಇನ್ನು ಮಾನ್ಸೂನ್, ಈ ಸೀಸನ್ ಮಾನ್ಸೂನ್ ಅಂದರೆ ಇದು ಹಬ್ ಆಫ್ ಡಿಸೀಸ್, ಅಂದರೆ ರೋಗಗಳು ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಕುರಿಗಳು ಮತ್ತು ಮೇಕೆಗಳಿಗೆ ಸಿಕ್ಕಾಪಟ್ಟೆ ಕಾಯಿಲೆ ಜಾಸ್ತಿ. ಹಾಗಾಗಿ ರೈತರಿಗೆ ನಾವು ಹೇಳೋದೇನು ಅಂತಂದರೆ, ಈ ಸೀಸನಲ್ಲಿ ಮೇ ತಿಂಗಳು, ಜೂನ್ ತಿಂಗಳು, ಜುಲೈ ತಿಂಗಳು ಮುಗಿಯೋವರೆಗೂ ಯಾವುದೇ ರೀತಿ ಕುರಿ ಮೇಕೆಗಳನ್ನ ತರೋದಾಗಲಿ ಮಾರೋದಾಗಲಿ ದಯವಿಟ್ಟು ಮಾಡಬೇಡಿ. ಯಾಕೆ ಅಂತಂದರೆ ಈಗ ನೋಡ್ತಿದ್ದೀರಾ, 1 ಗಂಟೆಯಲ್ಲಿ ಸಿಕ್ಕಾಪಟ್ಟೆ ಮೋಡ ಆಗಿತ್ತು, ಇನ್ನು ಅರ್ಧ ಗಂಟೆಯಲ್ಲಿ ಮತ್ತೆ ಬಿಸಿಲು ಬಂದಿದೆ. ಈ ಥರ ಸಿಚುವೇಶನಲ್ಲಿ ಏನಾಗುತ್ತೆ ಅಂದರೆ ಕುರಿ ಮೇಕೆಗಳಿಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆದಾಗ ಏನಾಗುತ್ತೆ ಅಂದರೆ ಗಂಟ್ಲಲ್ಲೇ ಒಂದು ರೋಗ ಹಡೋ ಅಂತ ಬ್ಯಾಕ್ಟೀರಿಯಾಗಳಿರ್ತವೆ, HS ಅಂತ ರೋಗ. ಅದು ಜಸ್ಟ್ ಈ ಸ್ಟ್ರೆಸ್ ಆದ್ರೇ ಆ ರೋಗ ತಾನೇ ಬಂದ್ಬಿಟ್ಟು ವಿತಿನ್ 1 ಗಂಟೆ ಅರ್ಧ ಗಂಟೆ ಒಳಗಡೆ ಕುರಿ ಮೇಕೆಗಳು ಡೆತ್ ಆಗ್ಬಿಡುತ್ತೆ. ಸೊ ಅದು ತಿನ್ನೋದು ಸಹಜ, ನಮ್ದು ಹಿಂಗೆ ಹೊಂಟೋಯ್ತು. ಎಲ್ಲ ದೇಶನೂ ತಿರುಗಿ ಬಂದ್ರು ಈ ಮರದ ಹತ್ರ ನಾವು ಕುತ್ಕೊಳ್ತಾ ಇದೀವಿ, ಹೆಂಗೋ ಹೋಯ್ತಾ ಇದೆ ಜೀವನ. ಅದು ಬಿಟ್ಟಾಕ್ರಿ, ಇಲಾಖೆ ಅವ್ರಿಗೆ ಕರೀರಿ ಸರ್. ಇಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅದೆಲ್ಲ ನಮಗೆ ಜನಗಳ ಮುಂದೆ ಬಿಡಿಸೇಳಿ. ಮನಸ್ಸಿಗೆ ತೊಗೊಂಡಿದ್ದೀನಿ ಮತ್ತು ನೋಟ್ ಕೂಡ ಮಾಡ್ಕೊಂಡಿದ್ದೀನಿ. ಮೋರೋವರ್ ಇದನ್ನು ನಾವು ಒಂದು ಇಂಡಿವಿಜುವಲ್ ಏಕ ವ್ಯಕ್ತಿ ವಿಚಾರ ಆಗದೆ ಸಮಸ್ತವಾಗಿ ಎಲ್ಲಿ ಯಾರೆಲ್ಲ ನಿಲ್ಲಿಸಿದ್ರಿ ಎಲ್ಲರಿಗೂ ಒಂದು ಹಕ್ಕುಪತ್ರ ಅಥವಾ ಈ ಗ್ರಾಮಕ್ಕೆ ಏನಾಗಬೇಕು ಅಥವಾ ಇಲ್ಲಿಂದ ಏನಾಗಬೇಕು ಅಂತ ರ್ಯಾಂಡಮ್ ಆಗಿ ಹೇಳಿದಿರಿ. ಇದನ್ನು ನಾನು ಸಂಪೂರ್ಣವಾಗಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮತ್ತೊಂದು ಇದೇ ಗ್ರಾಮ ಸಭೆ ಮೀಟಿಂಗಲ್ಲಿ ಬಂದಾಗ ಜೆನ್ಯೂನ್ ಆಗಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಅಂತೂ ಶ್ಯೂರಾಗಿ ಮಾಡ್ತೀನಿ. ಉಳಿದಂಗೆ ಸಹಜವಾಗಿ ಸಾಮಾಜಿಕ ಭದ್ರತೆ ಪೆನ್ಷನ್ಗಳು ಅಂತ ಏನು ನಾವೆಲ್ಲ ಕೊಡ್ತೀವಿ, ಅದ್ರ ಬಗ್ಗೆ ಏನಾದರೂ ಅವಶ್ಯಕತೆ ಇದೆಯಾ ಹೇಳುವಂಥದ್ದು ಅಂತ ನಾನು ಹೇಳಬಲ್ಲೆ. ಆಲ್ರೆಡಿ ಎಲ್ಲರಿಗೂ ಕೂಡ ಈ ಸಾಮಾಜಿಕ ಭದ್ರತೆ ಯೋಜನೆಯಡಿ ನಿರ್ಗತಿಕ ವಿಧವಾ ವೇತನ ಆಗಲಿ, ವೃದ್ಧಾಪ್ಯ ವೇತನ ಆಗಲಿ, ಅಥವಾ ಅಂಗವಿಕ ವೇತನ ಆಗಲಿ, ಮೈತ್ರಿ ಯೋಜನೆ ಪಡೆಯುವಂಥವ್ರಿಗೆ ಫಲಾನುಭವಿಗಳಿಗಾಗಲಿ, ಅಥವಾ ಮನಸ್ವಿನಿ ಅಂದರೆ ಅವಿವಾಹಿತರಿಗೆ ಅವರು ಕೂಡ ಪಿಂಚಣಿ ಆಗಲಿ, ಎಲ್ಲವೂ ಸಹಜವಾಗಿ ಈ ಗ್ರಾಮವನ್ನ ಮೂಲಕ ಅರ್ಜಿ ತೊಗೊಳೋದ್ರ ಮೂಲಕ ಅಥವಾ ನಾಡ ಕಚೇರಿಯಲ್ಲಿ ತೊಗೊಳೋದ್ರ ಮೂಲಕ ಅದು ಸಹಜವಾಗಿ ಅದು ಕಾರ್ಯ ನಡೀತಾ ಇದೆ. ಊರು ಎಷ್ಟು ಎಕರೆ ಇದೆಯೋ ಅಷ್ಟು ಎಕರೆ ನಾವು ಆ ರೆವಿನ್ಯೂ ಜಮೀನ ಇಟ್ಕೊಂತೀವಿ ಅಂತ ಅಲ್ವಾ, ಆ ಫಾರೆಸ್ಟ್ ಇವರು. ಆವಾಗ ಒಂದು ಉದಾಹರಣೆ ಸರ್, ನಮ್ಗಿರೋದೇನಂದ್ರೆ ಇವಾಗ ನಮ್ದು ಕಂದಾಯ ಇಲಾಖೆ ಜಮೀನ ಹಿಡ್ಕೊಂಡು ಊರು ಬಿಟ್ಟ ಮೇಲೆ ಊರು ಕಂದಾಯ ಇಲಾಖೆಗೆ ಸೇರ್ಕೋಬೇಕಲ್ವಾ. ಅದು ಯಾವ ಥರ ನಾವು ಫಾರೆಸ್ಟ್ ಆ್ಯಕ್ಟಲ್ಲಿ ತಗೋಬೇಕು? ಆಯಿತು, ನಾವು ಫಾರೆಸ್ಟ್ ಆ್ಯಕ್ಟಲ್ಲೇ ತಗೊತೀವಿ. ನಾವು ಫಾರೆಸ್ಟ್ ಆ್ಯಕ್ಟಲ್ಲಿ ನಾವು ಊರಲ್ಲಿರೋ ಹಕ್ಕುಪತ್ರ ತಗೊತೀವಿ ಅಂದಮೇಲೆ ನಮ್ದು ಹಿಡ್ಕೊಂಡಿರೋ ದೊಡ್ಡಯನಕೆರೆ ನಮ್ಮನ್ನ ಬಿಟ್ಕೊಡ್ಬೇಕಲ್ವಾ. ಅದನ್ನ ನೀವು ಕ್ವಶನ್ ನಮ್ಮ ಕಂದಾಯ ಇಲಾಖೆಯವರು ನೀವು ಕೇಳಬೇಕಲ್ವಾ. ಇವಾಗ ನಿಮ್ಗೆ ಅವರು ಆಧಾರ ಕೊಟ್ಟಿರ್ತಾರೆ, ಯಾಕಂದ್ರೆ ನೀವು ನಮಗೆ ಕೊಟ್ಟಿರೋ 350 ಎಕರೆಯಲ್ಲಿ ನೀವು ಸರ್ವೆ ಮಾಡಿದಾಗ 338 ಎಕರೆ ನಿಮಗೆ ಸಿಕ್ಕಿದೆ. 338 ಎಕರೆ ಮಾತ್ರ ನೀವು ರೆವಿನ್ಯೂ ಕನೆಕ್ಟ್ ಮಾಡಿ ನಮಗೆ ಕೊಟ್ಟಿರೋದು. ಅದರಲ್ಲಿ ಫಾರೆಸ್ಟ್ ಇಲಾಖೆಯವರು ಊರನ್ನ ಬಿಡ್ಬೇಕಂದ್ರೆ ನಿಮಗೆ ಕೊಟ್ಟಿರೋ 338 ಎಕರೆಯಲ್ಲಿ ನಮಗೆ ಅದ್ರ ಎಷ್ಟು ಎಕರೆ ಇದೆಯೋ ಆ ಎಕರೆನಲ್ಲಿ ಮೈನಸ್ ಮಾಡ್ತೀವಿ ಅಂದ್ರಿ. ಮೈನಸ್ ಮಾಡಿದ್ಮೇಲೆ ಇವಾಗ ಊರನ್ನ ರೆವಿನ್ಯೂ ಕನ್ವರ್ಟ್ ಮಾಡ್ಕೊಡ್ಬೇಕಲ್ವಾ. ನಾವು ಫಾರೆಸ್ಟ್ ಇಲಾಖೆ ಕೇಳೋ ಬದಲು ನಾವು ರೆವಿನ್ಯೂ ಕೇಳ್ತೀವಿ. ಅದನ್ನು ಬಿಟ್ಟು ಇವಾಗ ನಾವು ಫಾರೆಸ್ಟ್ ಇಲಾಖೆಯಲ್ಲೇ ನೀವು ತಗೋಬೇಕು ಅಂದಿದ್ದಕ್ಕೆ 101 ಗೊಂದಲಗಳು ತರ್ತಾ ಇದ್ದೀರಾ. ನಮ್ಮ ಹತ್ರ 25 ವರ್ಷದ ಡಾಕ್ಯುಮೆಂಟ್ ಕೇಳ್ತಾ ಇದ್ದೀರಾ. ನಮ್ಮ ಹತ್ರ ಬರೋ ಎಲ್ಲ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀವಿ. ನಿಮಗೆ ಡಾಕ್ಯುಮೆಂಟ್ ಕೊಡ್ತಾ ಇರೋರು ಬಂದು ನಾವು ಯುವಕರಿಂದ ಹಿಡಿದು ಹಿರಿಯರವರೆಗೂ ಕೊಡ್ತಾ ಇದ್ದೀವಿ. ಆ ಹಿರಿಯರು ಬಂದು ಯಾರು ಕೂಡ 10-15 ವರ್ಷದವರಲ್ಲ. ಒಬ್ಬೊಬ್ಬ ಅಜ್ಜಿ ತಾತ ಎಲ್ಲರೂ ನೋಡಿದ್ರೆ ನೀವು ಒಬ್ಬರು ಬಂದು 70 ವರ್ಷ 80 ವರ್ಷ ಮಿನಿಮಮ್ 90 ವರ್ಷದವರು ಇದ್ದಾರೆ ನಮ್ಮ ಹತ್ರ. ಆದರೆ ಅವ್ರು 90 ವರ್ಷದವ್ರು ಇಲ್ಲಿದ್ದಾರೆ ಅಂದಮೇಲೆ ಅವ್ರು ಬಂದಿದ್ದು ಮದುವೆ ಆಗಿ 15 ವರ್ಷಕ್ಕೆ 20 ವರ್ಷಕ್ಕೆ. ಇವಾಗ ನಾವು ಕೂಡ ಹುಟ್ಟಿ 30 ವರ್ಷ ಆಯಿತು. ನಮ್ಮ ತಂದೆಯವ್ರಿಗೂ ಕೂಡ ಇವಾಗ 50, 55, 60 ವರ್ಷ. ನಮ್ಮ ತಾತಗೆ ಕೂಡ ಇವಾಗ 70, 75 ವರ್ಷ. ನೀವು ಕೇಳ್ತಿರೋ 25 ವರ್ಷ ಡಾಕ್ಯುಮೆಂಟ್ಗೆ ಬದುಕಿರೋ ಅಂತ ನಾವುಗಳಿದೀವಲ್ಲ, ನಮ್ಗಿಂತ ಸಾಕ್ಷಿ ಇನ್ನೇನು ಬೇಕು?
ಸರ್ಕಾರಕ್ಕೆ ಪ್ರೂಫ್ ಬೇಕು. ಅದೇ ಮೂಲಕ ನೀವುಗಳು ಸರ್ಕಾರದವ್ರು ಯಾವ್ಯಾವ ರೀತಿ ನೀವು ಆಧಾರ್ ಕಾರ್ಡ್ ತಗೊಂಡ್ಬಂದ್ರಿ, ವೋಟರ್ ID ತಗೊಂಡ್ಬಂದ್ವಿ, ಮತ್ತೆ ನೀವು ಪ್ಯಾನ್ ಕಾರ್ಡ್ ತಗೊಂಡ್ಬಂದ್ರಿ, ಅದು ನೀವು ಯಾವ್ಯಾವ ತಗೊಂಡ್ಬರ್ತಿದ್ದೀರೋ ಅದನ್ನೆಲ್ಲ ನಾವು ಮಾಡಿಸ್ಕೊಂತಿದ್ದೀವಲ್ಲ. ನಾವು ಯಾರು ಅದನ್ನ ಕೊಡೋಲ್ಲ ಅಂತಿಲ್ಲ, ಅದನ್ನು ಕೊಡ್ತಾ ಇದ್ದೀವಿ. ಮತ್ತೆ ನಮ್ಗಿರೋ ಇವಾಗ ಗೊಂದಲ ಅದೇ, ಇವಾಗ ನಮ್ಮನ್ನ ಕೆರೆ ಹಿಡ್ಕೊಂಡಿರೋ ನಮ್ಮ ಕೆರೆ ಅದು ಅವಶ್ಯಕತೆ ಇದೆ. ಇವಾಗ ಆ ಕೆರೆನ ನಮಗೆ ರೆವಿನ್ಯೂ ಕನ್ವರ್ಟ್ ಮಾಡಿ ಇವಾಗ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ನ ತೋರಿಸಿ ನೀವು ನಮ್ಮ ಕೆರೆನ ನಮ್ಗೆ ಬಿಡಿಸ್ಕೊಟ್ರೆ ಊರ್ನ ನಮಗೆ ಫಾರೆಸ್ಟ್ ಆಕ್ಟ್ ಅಲ್ಲೇ ಕೊಡಿ, ಇಲ್ವಾ ಊರ್ನ ಬಂದು ರೆವಿನ್ಯೂ ಕನ್ವರ್ಟ್ ಮಾಡಿ ನಮ್ಮ ಕೆರೆ ನೀವು ಹಿಡ್ಕೊಳ್ಳಿ. ನಮ್ದು ಇದಿದೆ ಸರ್, ಅದಕ್ಕೆ ನೀವು ಏನು ಆನ್ಸರ್ ಕೊಡ್ತೀರಾ ಕೊಡಿರಿ ಸರ್. ನಮ್ಗೆ ಬದುಕೋದು ಸಾಯೋದು ಇಲ್ಲೇ ತೀರ್ಮಾನ ಆಗಬೇಕು. ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಹೈಯರ್ ಆಫೀಸರ್ ಬರೋರ್ಗಂತೂ ರೋಡ್ ಅಡ್ಡ ಹಾಕ್ತೀವಿ, ಯಾರಿಗೂ ಇಲ್ಲಿಂದ ಬಿಡಲ್ಲ, ನಾವು ಯಾರನ್ನೂ ಇಲ್ಲಿಂದ ಕಳ್ಸೋದು ಇಲ್ಲ. ಹೈಯರ್ ಆಫೀಸರ್ ಬರಲೇಬೇಕು, ಇದಕ್ಕೆ ತೀರ್ಮಾನ ಮಾಡಲೇಬೇಕು. ಇವತ್ತು ನಮ್ಮನ್ನ ಕೊಡಲೇಬೇಕು. ಇಲ್ಲಿ ಹೊಸ ದಾಖಲೆ ಅಂತೂ ಕೊಡಲ್ಲ ನಾವು. ಇಲ್ಲಿ ನಮ್ಮ ತೀರ್ಮಾನ ಇದು ಸರ್. ಹಾಗೆ ನಮ್ಮ ಭೀಮಣ್ಣ ಅಣ್ಣ, ಲಕ್ಷ್ಮಣ ಅಣ್ಣ, ನಮ್ಮ ಭೀಮಣ್ಣ ಒಂದು ಗ್ಲಾಸ್ ಜ್ಯೂಸ್ ಕೊಡ್ತೀವಿ, ನೀವು ಪಾರ ಕಟ್ಸಿದ್ ನೀವು. ನಿಮಗೆ ಪಾರಕ್ಕೆ ಸುಮ್ಮನೆ ನಾವು ಬಿಟ್ಟಿಲ್ಲ. ನಮ್ಮ ಭೀಮಣ್ಣ ಅವ್ರಿಗೆ ನೀವೆಲ್ಲ ಮೋಡಿ ಮಾಡಿ ಕಟ್ಸ್ಕೊಬಿಟ್ರಿ ನೀವು. ಒಂದು ಗ್ಲಾಸ್ ಜ್ಯೂಸ್ ಕೊಡ್ತೀವಿ, ಇಲ್ಲ ನೀವು ಪಾರ್ಕ್ ಇರೋದಲ್ಲೇ ಚಾನ್ಸೇ ಇಲ್ಲ ಅಲ್ಲಿ. ನಾವು ಬಂದ್ಮೇಲೆ ನೀವು ಪ್ರಸ್ತಾಪ ಮಾಡ್ತಾರೋ ವಿಚಾರದಲ್ಲಿ ಮಲ್ಟಿಪಲ್ ಮ್ಯಾಟರ್ ಗ್ರಾಮ ಸಭೆಯಲ್ಲಿ ಎಷ್ಟು ಸೀಮಿತವಾಗಿ ಹೇಳೋಕೆ ಸಾಧ್ಯವೋ ಅಷ್ಟಂತೂ ಹೇಳ್ಬೋದು. ಸ್ವಲ್ಪ ಸೈಲೆಂಟ್ ಇರಿ. ನಮಗೆ ಯಾವ ಸರ್ಕಾರ ಹುಣಸೂರಲ್ಲಿ ಕೊಟ್ಟಿದ್ದಾರೆ, ಇಲ್ಲ ಹುಣಸೂರಲ್ಲಿ ಕೊಟ್ಟಿದ್ದಾರೆ ಜಮೀನು, ಅವ್ರು ಮಾಡೋ ಜಮೀನು ಅವ್ರಿಗೆ ಕೊಟ್ಟಿದ್ದಾರೆ. ಕಣ್ಮಿಂಟಲ್ಲಿ ಕೊಟ್ಟವ್ರೆ, ಭದ್ರಾಪುರಲ್ಲಿ ಕೊಟ್ಟಿದ್ದಾರೆ, ಗೌರಿಪುರದಲ್ಲಿ ಕೊಟ್ಟು ನಮಗೆ ಚೀಟಿ ಕುಲ್ಕಿ ಕೊಡ್ಬೇಕಂದ್ರೆ ಏನು ಕಾರಣ? ಯಾವ ಅರಣ್ಯ ಇಲಾಖೆಯವರು ಮತ್ತು ವೈದ್ಯಕೀಯ ಪೊಲೀಸ್ ಇಲಾಖೆ ಹಲವಾರು ಇಲಾಖೆ ಇದ್ದಾರೆ. ಅವ್ರಿಗೆಲ್ಲ ಹೊಂದಿಸ್ತಾ ನನ್ನ ಸೋದರರಂಥ ನನ್ನ ಸದಸ್ಯರುಗಳು, ನಮ್ಮ ಪಂಚಾಯಿತಿ ಸದಸ್ಯರು, ಗೌರವ ಸದಸ್ಯರುಗಳಿದ್ದಾರೆ ವೇದಿಕೆ ಮೇಲೆ, ಅವ್ರಿಗೆ ತೊಂದರೆ ಹೇಳ್ತಾ ಇಲ್ಲಿ ಕಾಲೋನಿಯಲ್ಲಿ ಏನು ನಮ್ಮ ಜನಾಂಗರು ಅಕ್ಕಿ ಪಿಕ್ಕಿ ಮತ್ತು ಇಲಿಗಾಸು ಇಬ್ಬರು ಬುಡಕಟ್ಟು ಜನಾಂಗರು ಇದ್ದಾರೆ. ಅವ್ರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನು ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಏನಂದ್ರೆ ಇಲ್ಲಿ ಈ ವಾರ್ಡ್ನ ಮೆಂಬರ್ ಆಗಿರುವಂತ ರವೀಶ್ ಗೌಡ್ರು ಬರಬೇಕಾಗಿತ್ತು ವೇದಿಕೆ ಮೇಲೆ. ಇಲ್ಲಿ ಸಮಸ್ಯೆ ಇಲ್ಲಿ ಏನು ಜನಗಳದ್ದು ಆಲಿಸ್ಬೇಕಾಗಿತ್ತು, ಏನೋ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅವರು ನಮ್ಮ PDO ಅವ್ರಿಗೆ ಅವ್ರ ಗಮನಕ್ಕೆ ತಂದಿದ್ದಾರೆ. ಮೆಂಬರ್ ಗೆಲ್ಸಿದ್ದೀರಾ, ಅವರಿಬ್ಬರು ಬಂದಿಲ್ಲ. ಅವರಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ. ಏನಂದ್ರೆ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಸಮಸ್ಯೆ ಅಂದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ. ಏನು ಇಲ್ಲಿ ಸರ್ಕಾರನೇ ಬಂದಿತ್ತು. ಸರ್ಕಾರ ಬಂದಾಗ ಎಲ್ಲ ಅಧಿಕಾರಿಗಳು ಬಂದಿದ್ರು, EO ಬಂದಿದ್ರು, CO ಮೇಡಮ್ ಬಂದಿದ್ರು, ನಮ್ಮ ತಹಸೀಲ್ದಾರ್ ಬಂದಿದ್ರು, ಸರ್ಕಾರದಿಂದ ಮಣಿವನ್ನ IAS ಅಧಿಕಾರಿಗಳು ಬಂದಿದ್ರು. ಅಕ್ಕಿಪಿಕ್ಕಿ ಕಾಲೋನಿ ಡೆವಲಪ್ಮೆಂಟ್ ಮಾಡಬೇಕು, ಇದನ್ನ ಒಂದು ಇಲ್ಲಿರೋ ಜನಗಳನ್ನ ಅರಿವು ಮೂಡಿಸ್ಬೇಕು, ಇಲ್ಲಿರೋದನ್ನ ಒಂದು ಶಿಸ್ತಾಗಿ ಒಂದು ಎಲ್ಲರ ತರನೂ ಇರಬೇಕು, ಎಲ್ಲರ ಶಿಕ್ಷಣ ಕೊಡಬೇಕು, ಹಾಸ್ಪಿಟಲ್ ಮಾಡಬೇಕು, ಎಲ್ಲ ಇದು ಮಾಡಬೇಕು ಅಂತ ಎಲ್ಲ ಸರ್ಕಾರನೇ ಬಂದಿತ್ತು. ನಮ್ಮ DK ಸುರೇಶ್ ಸರ್ ಅವ್ರು ಎಲ್ಲರನ್ನೂ ಕರ್ಕೊಂಡ್ಬಂದು ಇದನ್ನ ಅಭಿವೃದ್ಧಿಗೊಳಿಸ್ಬೇಕು ಅಕ್ಕಿಪಿಕ್ಕಿ ಕಾಲೋನಿನ ಅಂತ ಶ್ರಮಪಟ್ಟು ಮಾಡಿಸಿದ್ರು. ಸುಮ್ಮನೆ ಆಗೋದು. ಇಲ್ಲಿ ಸಮಸ್ಯೆ ಅಂದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ. ಈ ಏನಿದೆ ಈ ಹಕ್ಕುಪತ್ರ, ಈ ಮನೆಗಳ ಹಕ್ಕುಪತ್ರ ಏನಾಗಿದೆ ಅಂದ್ರೆ ಆಲ್ರೆಡಿ ಮೆಜರ್ಮೆಂಟ್ ಮಾಡಿ ಮೆಜರ್ಮೆಂಟ್ ಮಾಡಿ ಎಲ್ಲ ಮನೆಗಳು ಪರಿಶೀಲನೆ ಮಾಡಿಸಿ ಇಲಾಖೆಯಿಂದ ಇಬ್ರು ವಿನಯ್ ಸರ್ ಬರ್ತಾರೆ, ಹರ್ಷವರ್ಧನ್ ಬರ್ತಾರೆ. 2-3 ಮೀಟಿಂಗಲ್ಲಿ ನಾವು ಅವ್ರ ಜೊತೆ ಮಾತಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಮತ್ತೆ ಹೈಯರ್ ಆಫೀಸರ್ಗೆ ಇರೋಷ್ಟು ಅವ್ರಿಗೆ ಇರಲ್ಲ ಸರ್. ಅವ್ರು ಸಿಗ್ನೇಚರ್ ಮಾಡ್ಕೊಡಂಗಿಲ್ಲ, ಹೈಯರ್ ಆಫೀಸರ್ ತೀರ್ಮಾನ ತಗೊಳ್ಳೋದು. ಸೊ ಹಾಗಾಗಿ ಇದನ್ನ ಬಗೆಹರಿಬೇಕಂದ್ರೆ ನಮಗೆ ಹೈಯರ್ ಆಫೀಸರ್ ಇದ್ರೇನೆ ನಮ್ಗಿಲ್ಲಿ ಬಗೆಹರಿತೆ ಸರ್. ಜನಗಳು ನಾವು ತುಂಬಾ ವರ್ಷದಿಂದ 5 ತಲೆಮಾರಿಂದ ಸಾಕಾಗ್ಬಿಟ್ಟಿದ್ದೀವಿ. ನಮಗೂ ನೋಡಿ ಸಾಕಾಗ್ಬಿಡ್ತು. ಇವತ್ತಂತೂ ಸರ್ ನಮಗೆ ನಮ್ಮ ಬನ್ನಘಟ್ಟ ಪಂಚಾಯತಿ BBMP ಆಗ್ತಾ ಇರೋ ಕಾರಣಕ್ಕೆ ನಮಗೆ
ಗ್ರಾಮ ಸಭೆ ಲಾಸ್ಟ್ ಇದು, ಇದೇ ಫಸ್ಟು ಇದೇ ಲಾಸ್ಟು. ಏನೇ ಆಗಲಿ, ಒಂದು ನೀರ್ದು ವಿಚಾರ ಆಗಲಿ, ಎಲ್ಲ ವಿಚಾರ ಆಗಲಿ, ನಮ್ಗೆ ಇವತ್ತೇ ಇಲ್ಲಿ ಆಗಬೇಕು. ಹೆಂಗೆ ಮಾಡಿ ನಮ್ಮನ್ನು ಇಲ್ಲಿ ಬಗೆಹರಿಸ್ತೀರೋ ನಮಗಂತೂ ಗೊತ್ತಿಲ್ಲ. ನೀವು ಆಫೀಸರ್ ನಮಗೆ ಬರಲೇಬೇಕು ಸರ್. ನಮ್ಮ ಮನವಿ ನಿಮ್ಮ ಹತ್ರ ಬರಲಿಲ್ಲ ಅಂತೂ ನಾವಿಲ್ಲಿ ಹೋರಾಟ ಮಾಡೋದಂತೂ ನಿಜ. ನಿಮ್ಮನ್ನು ಆಚೆ ಕಳ್ಸೋದೇ ಇಲ್ಲ, ಅದಂತೂ ನಿಜ ಸರ್. ಇವತ್ತು ಮತ್ತು DCFO ಸರ್, DFO ಮತ್ತು DCFO ಸಾಹೇಬ್ರನ್ನ ಕರೆಸಿ ಸರ್, ಅವ್ರ ಹತ್ರನೇ ಮಾತಾಡ್ಬೇಕು ಸರ್. ಯಾಕಂತ ಹೇಳಿದ್ರೆ ಇದು 1 ವರ್ಷ 2 ವರ್ಷದ ಹೋರಾಟ ಅಲ್ಲ ಸರ್. ನಿಮ್ಮ ಫಾರೆಸ್ಟ್ಗೂ ನಮ್ಮ ಮನುಷ್ಯರಿಗೂ, ನಮ್ಮ ಹಕ್ಕಿಪಿಕ್ಕಿ ಈರುಳ್ಳಿಗಾಸರಿಗೂ ಯಾವ ತರ ಆಗೋಗಿದೆ ಅಂದ್ರೆ ಈ ಹಾವು ಮುಂಗ್ಸಿ ಆಟ ಆಡ್ದಂಗೆ ಆಗ್ತಾ ಇದೆ ಸರ್. ಯಾಕಂದ್ರೆ ನೀವು ಬರ್ತೀರಾ, ನಾವು ಹೊಡಿತೀವಿ, ನಾವು ಬರ್ತೀವಿ, ನೀವು ಹೊಡಿತಿದ್ದೀರಾ ಸರ್. ಇದ್ರಲ್ಲಿ ಯಾರು ಸಾಯ್ತಿಲ್ಲ, ಯಾರು ಬದುಕ್ತಿಲ್ಲ ಸರ್. ಅದರಿಂದ ನಮಗೂ ನಿಮ್ಗೂ ಯಾವ್ದು ದ್ವೇಷ ಇಲ್ಲ. ಯಾಕಂದ್ರೆ ನಿಮ್ಗಿರೋ ಜಾಬ್ಗೆ, ನಾವಿರೋ ಬದುಕಿರೋ ನಮ್ಮ ಜೀವಕ್ಕೆ, ಇದಕ್ಕೆ ಸರ್ ಇಲ್ಲಿ ಹೋರಾಟ ನಡೀತಿರೋದು. ಆದ್ರಿಂದ ನೀವು ಯಾಕಂದ್ರೆ ನಮ್ಮನ್ನ ಮನುಷ್ಯತ್ವವಾಗಿ ನೋಡಿ ಸರ್. ಯಾಕಂದ್ರೆ ನಾವು 1-2 ವರ್ಷದಿಂದ ಕೇಳ್ತಿಲ್ಲ ಈ ಹಕ್ಕನ್ನ. ಬಂದು ನಾನು ಕೇಳೋ ಕಾರಣ ಏನಂದ್ರೆ, ಫಸ್ಟ್ ನಮ್ಮ ತಾತ ಕೇಳಿದ್ರು ಸರ್. ಹಿಸ್ಟ್ರಿ ನೀವು ನೋಡ್ಬೇಕಾದ್ರೆ, ಯಾಕಂದ್ರೆ ಅಲ್ಲಿ ಚೇಂಜ್ ಆಗ್ತಾ ಇರ್ತೀರ ಪೋಸ್ಟ್ಗಳು. ಫಸ್ಟ್ ನಮ್ಮ ತಾತ ಕೇಳಿದ್ರು ಸರ್, ಆಮೇಲೆ ಆವಾಗ್ಲೂ ಅವ್ರಿಗೆ ಸಿಕ್ಕಿಲ್ಲ. ತಂದೆ ಬಂದ್ರು ಸರ್, ನಮ್ಮ ತಂದೆನಗೂ ಸಿಕ್ಕಿಲ್ಲ. ಇವಾಗ ನಾನು ಬಂದೆ. ಯಾಕೆ ಸರ್, ನನ್ನ ಮಗ, ನನ್ನ ಮೊಮ್ಮಕ್ಕಳು ಬರ್ಬೇಕಾ ಸರ್? ನನ್ಗಾದ್ರೂ ಅದು, ನನ್ನಿಂದ ಆದ್ರೂ ಅದು ಲಾಸ್ಟ್ ಆಗ್ಲಿ ಸರ್. ಒಂದು ಆಸ್ತಿ ಅನ್ನೋದು ಸಿಕ್ಕಿದ್ಮೇಲೆ ನಾವು ದುಡಿಯೋದ್ ಬಿಟ್ಟಿದೀವಿ ಸರ್. ಇವಾಗವರೆಗೂ ನಮ್ಮ ತಂದೆ ನಮ್ಗೆ ದುಡಿಯೋದಕ್ಕಿಂತ ಜಾಸ್ತಿ ಜಮೀನ್ಗೋಸ್ಕರ, ಹಕ್ಕುಗೋಸ್ಕರ ಹೋರಾಡೋದೇ ಕಲ್ಸ್ಕೊಟ್ಟಿದ್ದಾರೆ. ಇವಾಗ ನಾನು ನಮ್ಮ ಮಕ್ಳಿಗೆ ಅದೇ ಹೇಳ, ವಿದ್ಯಾಭ್ಯಾಸ ಕೊಡ್ಸೋವಾಗ್ಲೂ ನಾವು ವಿದ್ಯಾಭ್ಯಾಸ ಕಲ್ತು 4 ರೂಪಾಯಿ ದುಡ್ದು ಜೀವನ ಮಾಡೋಣ ಅಂತ ಇಲ್ಲ. ನಾವು ವಿದ್ಯಾಭ್ಯಾಸ ಕಲಿಯೋದು ಈ ತರ ಹೋರಾಟಕ್ಕೆ ಸರ್. ಯಾಕಂದ್ರೆ ಯಾವ ರೀತಿಯಲ್ಲಿ ಹೋರಾಡ್ಬೋದು, ಯಾವ ತರ ನಾವು ಸಕ್ಸಸ್ ಕಾಣ್ಬೋದು, ಯಾವ ತರ ನಮ್ಮ ಹಕ್ಕನ್ನ ನಾವು ಪಡಿಬೋದು ಅಂತಾನೆ ನಾವು ಹೋರಾಡ್ತಿದೀವಿ ಸರ್. ಬರಬೇಕು ಸರ್. ಬಂದಿಲ್ಲ ಅಂದ್ರೆ ನಾವು ಕಲಿಯೋದಿಲ್ಲ ಸರ್. ಇನ್ನೊಂದು ಆ ತರ ನಾವು ತಿರುಗಾಡ್ತಾ ಇರೋ ಜನಗಳಿಗೆ, ಇವ್ರ ಬಡವರು ಅಲ್ಮಾರ್ ಜನಗಳು ಇವ್ರಿಗೆ ಮುಂದಕ್ಕೆ ತರಬೇಕು, ಇವ್ರಿಗೂ ಹಕ್ಕು ಕೊಡ್ಬೇಕು, ಇವ್ರಿಗೂ ಅಧಿಕಾರ ಕೊಡ್ಬೇಕಂತ ಸರ್ಕಾರನೇ ನಮ್ಗೆ ಎಲ್ಲಿ ಜಮೀನು ಕೊಟ್ಟಿರೋದು. ಸರ್ಕಾರ ನಮ್ಗೆ ಜಮೀನು ಕೊಟ್ಟಿರೋದು 55ರಲ್ಲಿ, ಊರು ಕಟ್ಟಿರೋದು 62ರಲ್ಲಿ. ನಾವು ಬಂದು ಎಷ್ಟು ವರ್ಷ ಆಯ್ತು? ಫಾರೆಸ್ಟ್ ಬಂದು ಸರ್, ನಿಮ್ಮ ಫಾರೆಸ್ಟ್ ಬಂದಿದ್ದು ಒಂದು 10-20 ವರ್ಷ ಆಗಿದೆ. ಆದ್ರೆ ನಮ್ಮ ರೆವಿನ್ಯೂ ಏನ್ ರೂಲ್ಸ್ ಹೇಳ್ತಾರೆ ಅದು ಕೇಳ್ಬೇಕು ನೀವು. ತಹಶೀಲ್ದಾರ್ ಏನ್ ಹೇಳ್ತಾರೆ ಅದು ಕೇಳ್ಬೇಕು. ಮತ್ತೆ ನಾವು ಊರವ್ರ ಗ್ರಾಮರು ಏನ್ ಹೇಳ್ತೀವೋ ಅದು ಕೇಳ್ಬೇಕು. ನೀವು ಹೇಳೋದು ನಾವು ಕೇಳ್ಕೊಂಡಿರೋ ಇಲ್ಲಿರೋದು. ನೀವು ನಿನ್ನೆ ಮೊನ್ನೆ ಬಂದು ನಮ್ಗೆ ಹೆದರ್ತೀವಿ ಅಂದ್ರೆ ನಾವು ಹೆದರೋರಲ್ಲ. ನಮ್ಗೆ ಏನ್ ಅಧಿಕಾರ ಬೇಕು, ಏನ್ ಹಕ್ಕು ಬೇಕು, ಅವೆಲ್ಲ ಬೇಕಾಗುತ್ತೆ. ಇವತ್ತು ಅದೆಲ್ಲ ಗ್ರಾಮ ಸಭೆಯಲ್ಲೇ ನಡಿಬೇಕು. ಒಂದು ಜಮೀನ್ ಬಗ್ಗೆ ಸರ್, ಈಗ ಹುಣಸೂರಲ್ಲಿ ಕೊಟ್ಟಿದ್ದಾರೆ, ಯಾವ ಅವ್ರವ್ರ ಜಮೀನು ಅವ್ರಿಗೆ ಕೊಟ್ಟಿದ್ದಾರೆ. ತಮಿಳ್ನಾಡಲ್ಲಿ ಕೊಟ್ಟವ್ರೆ, ಗೌರಿಪುರಲ್ಲಿ ಕೊಟ್ಟವ್ರೆ, ಭದ್ರಾಪುರಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಕಡೆ ಕೊಟ್ಟಿದ್ದಾರೆ ಸರ್ ಜಮೀನು. ಈಗ ನಮ್ಗೆ 60-70 ವರ್ಷ ಆಯ್ತು ಆದ್ಮೇಲೆ ಜಮೀನು ಕೊಟ್ಟಿದ್ದಾರೆ. ಜಮೀನು ಕೊಡ್ಬೇಕಾದ್ರೆ ಯಾವ ತರ ಕೊಡ್ತಾರೆ? ನಾವು ಮಾಡ್ತಿರೋ ಜಮೀನು ನಮ್ಗೆ ಕೊಡ್ಬೇಕು, ಅವ್ರವ್ರ ಪೊಸಿಷನ್ ಅವ್ರು ಕೊಡ್ಬೇಕು. ಎಲ್ಲರಿಗೂ ಸಿಕ್ಕುತ್ತೆ, ಒಬ್ರಿಗೆ ಸಿಕ್ಕುತ್ತೆ, ಒಬ್ರಿಗೆ ಸಿಕ್ಕಲ್ಲ ಅಂತ ಏನು ಇಲ್ವಲ್ಲ, ಎಲ್ಲರಿಗೂ ಸಿಕ್ಕುತ್ತಲ್ಲ ಜಮೀನು. 350 ಎಕರೆ ಜಮೀನು ಇದೆಯಲ್ಲ, ಅದು ಬಿಟ್ಟು ಚೀಟಿ ಕುಲ್ಕಿ ಯಾವ ಸರ್ಕಾರ ಸರ್ ಕೊಟ್ಟಿದ್ದಾರೆ ಜಮೀನು? ಯಾವ ಕಾಲದಲ್ಲಿ ಯಾವ ಸರ್ಕಾರ ಕೊಟ್ಟಿದೆ? ಚೀಟಿ ಕುಲ್ಕೋ ಜನಕ್ಕೆ ಚೀಟಿ ದುಡ್ಡು ಕಟ್ತಾರಲ್ಲ, ಆ ಚೀಟಿ ದುಡ್ಡಿಗೆ ಚೀಟಿ ಬಿಟ್ಟು ದುಡ್ಡು ತಗೊಳ್ತಾರೆ, ಅದಕ್ಕೆ ಚೀಟಿ ಕೂಗ್ತಾರೆ. ಈ ಜಮೀನಿಗೆ ಯಾವ್ಯಾವ್ದು ಚೀಟಿ ಕೊಡ್ತಾರಾ? ಯಾವ ದೇಶದಲ್ಲೂ ಯಾವ ಸರ್ಕಾರದಲ್ಲೂ ಮಾಡಿಲ್ಲ. ಇದು ನಮ್ಗೆ ಅನ್ಯಾಯ ಆಗಿದೆ. ಜಮೀನ್ ಬಗ್ಗೆ ನಮ್ಗೆ ಅನ್ಯಾಯ ಆಗಿದೆ. ಈಗ ನೋಡಿ ಸರ್, ನಾವು ಬೆಳೆ ಹಾಕ್ತಾ ಇದ್ದೀವಿ, ನಾವು ಹುಳ್ಳಿ ಬೆಳೆನೋ ರಾಗಿ ಬೆಳೆನೋ ನಾವು ಹಾಕ್ತಾ ಇದ್ದೀವಿ. ಕೆಲವ್ರು ಹಾಕಲಿಲ್ಲ, ಬೆಳೆ ಮಾಡಿಲ್ಲ, ನಾವು ಮಾಡ್ತಾ ಇದ್ದೀವಿ. ಈಗ ಚೀಟಿ ಕುಲ್ಕಿ ನಮ್ಗೆ ಬೇರೆ ಕಡೆ ಕೊಟ್ಟು ನಮ್ಮ ಒಳ್ಳೆ ಜಮೀನು ಬೇರೆಯವ್ರಿಗೆ ಸಿಕ್ತು, ನಮ್ಗೆ ಬೆಟ್ಟ ಗುಟ್ಟ ಕೊಟ್ಟರೆ ನಾವು ಯಾವ ಕಾಲದಲ್ಲಿ ಮಾಡೋದು? ಜಮೀನು ಹೆಂಗ್ ಮಾಡ್ಬೇಕು? ನಾವು ಮಾಡೋಕ್ಕಾಗುತ್ತಾ? ನಮ್ಮ ಮಕ್ಕಳು ಮಾಡೋಕ್ಕಾಗುತ್ತಾ? ಯಾರು ಮಾಡೋಕ್ಕಾಗುತ್ತೆ ಹೇಳಿ? ಏನ್ ಮಾಡಿದೀರಾ ಅಂತ ಹೇಳಿದ್ರೆ, ಈ ಭೂಮಿನ ಹಕ್ಕಿಪಿಕ್ಕಿ ಕಾಲೋನಿನ ಇಲ್ಲಿಂದ ತಗೊಂಡೋಗಿ 350 ಎಕರೆಯಲ್ಲಿ ಹಾಕ್ಬೇಕು ಅಂತ ಹೇಳಿ ಪ್ರಪೋಸಲ್ ಕಳಿಸಿದ ಆಧಾರದ ಮೇಲೆ ಅದ್ರ ಫಾಲೋ ಅಪ್ ಅನುಸಾರವಾಗಿ 2014-15ರಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಇಲ್ಲಿ ಭೇಟಿ ನೀಡಿದ್ರು. ಭೇಟಿ ನೀಡಿದ ಆದ ನಂತರ ಕೆಲವು ತೀರ್ಮಾನಗಳಾಯ್ತು. ಏನು ಅಂತ ಹೇಳಿದ್ರೆ, ಒಂದು ಇವ್ರನ್ನ ರಿಹ್ಯಾಬಿಲಿಟೇಟ್ ಮಾಡಕ್ ಆಗೋದಿಲ್ಲ. ಈಗಾಗಲೇ ಶ್ರೀಕಾಂತ್ ಅವರು ಅದನ್ನ ಸಂಪೂರ್ಣವಾಗಿ ಹೇಳಿದ್ದಾರೆ. ಅಲ್ಲಿ ಮುಖ್ಯವಾಗಿ ಬಂದಂತಹ ಒಂದು ಸಲಹೆ ಮತ್ತೆ ಡೈರೆಕ್ಷನ್ ಏನು ಅಂತ ಹೇಳಿದ್ರೆ, ಭೂಮಿನ ಅದಲು ಬದಲು ಮಾಡುವಂತದ್ದು. ಏನಿವತ್ತು ವಾಸ ಇರುವಂತ ಸ್ಥಳ ಇದೆಯೋ, 350 ಎಕರೆ ಭೂಮಿಯಲ್ಲಿ ಯಾವ ಖರಾಬ್ ಭೂಮಿ ಇದೆಯೋ ಅದ್ರ ಜೊತೆ ಅದಲು ಬದಲು ಮಾಡ್ಬೇಕು ಅಂತೇಳಿ. ಆ ಒಪ್ಪಂದದ ಅಡಿಯಲ್ಲಿ
ನೀವು ಇವತ್ತು ದೊಡ್ಡ ಎಣ್ಣೆನ ಕೆರೆನ ಇಟ್ಕೊಂಡಿದ್ದೀರಾ. ಇದಾದ ನಂತರ ಇದು ಯಾವ ರೀತಿ ಎವಿಡೆಂಟ್ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಡಿಎಫ್ಒ ಪ್ರಭಾಕರ್ 2022 14ನೇ ತಾರೀಕು ಜೂನ್ ತಿಂಗಳಲ್ಲಿ ಇದೇ ಭಾಗದಲ್ಲಿ ಬಂದು ಇದೇ ರಚ್ಚೆ ಕಟ್ಟೆಯಲ್ಲಿ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿದ್ರು, ಸಭೆನ ಮಾಡಿದ್ರು. ಆ ಸಭೆಯಲ್ಲಿ ಅವರೇ ಖುದ್ದಾಗಿ ಒಪ್ಕೊಂಡಿದ್ದಾರೆ, ಹೌದು ಇದು ಆಗಿದೆ. ಅದಾದ ನಂತರ ಜಂಟಿ ಸರ್ವೆನ ಕರೆಯಲಾಗಿದೆ, ಜಂಟಿ ಸರ್ವೆ ಮಾಡಲಾಗಿದೆ. ಅದ ಜಂಟಿ ಸರ್ವೆ ಮಾಡಿದಾದ ನಂತರ ಬಂದಂತಹ ನಕ್ಷೆ ಮೇಲೆ ಯಾವುದೇ ಸಹಿ ಯಾವುದೇ ಇಲಾಖೆಯವರು ಹಾಕಿಲ್ಲ. ಸೊ ಎರಡನೇದು ನಮಗೆ ಭರವಸೆ ಅವ್ರು ಏನ್ ಕೊಟ್ಟಿದ್ದಂತ ಹೇಳಿದ್ರೆ 2015ರಲ್ಲಿ MOEF ಅಡಿಯಲ್ಲಿ ಯಾವುದೋ ಒಂದು ಮನವಿನ ಡೈರೆಕ್ಷನ್ ಕೊಟ್ಟಿದ್ರು, ಆ ಡೈರೆಕ್ಷನ್ ಇಂಪ್ಲಿಮೆಂಟ್ ಮಾಡುವಂತ ಪರವಾಗಿ ಏನ್ ನಿಮ್ದು ಪರಿವೇಶ ಅನ್ನುವಂತ ವೆಬ್ಸೈಟ್ ಇದೆಯೋ ಆ ಪರಿವೇಶಲ್ಲಿ ಇದನ್ನ ಅಪ್ಲೋಡ್ ಮಾಡ್ತೀರಿ ಅಂತೇಳಿ. ತದನಂತರ ನಾವು ಅರಣ್ಯ ಭವನದಲ್ಲಿ ಹೋಗಿ ಮೀನಾಕ್ಷಿ ನೇಗಿ ಅವ್ರ ಹತ್ರನು ಫಾಲೋ ಅಪ್ ಮಾಡಿದ್ರಿ. ಇದಾದ್ಮೇಲೆ ಕೊನೆಗೆ ಇವಾಗ ಏನ್ ಬಂದಿದ್ದಂತ ಹೇಳಿದ್ರೆ ಭೂಮಿನ ನೀವು ಇವಾಗ್ಲೇ ತಗೊಂಡಿದ್ದೀರಾ, ಕಾನೂನಾತ್ಮಕವಾಗಿ ಅದ್ಲು ಬದ್ಲು ಮಾಡ್ಬೇಕಾಗಿದ್ದಂತ ಆ ಪ್ರೋಸೆಸ್ ನ ನಿಮ್ಮ ಇಲಾಖೆ ಫಾರೆಸ್ಟ್ ಇಲಾಖೆ ಆಗಿರ್ಲಿ ಅಥವಾ ಕಂದಾಯ ಇಲಾಖೆ ಆಗಿರ್ಲಿ ಇದುವರೆಗೂ ಒಂದು ಸ್ಟೆಪ್ ನ ತಗೊಂಡಿಲ್ಲ. ಅಕ್ಕಿಪಿ ಕಾಲೋನಿ ಮತ್ತು ಇಲಿಗಾಸ್ ಅಂತ ಅಕ್ಕಿಪಿ ಕಾಲೋನಿ ಇಲಿಗಾಸು ಬ್ಯಾಕ್ವರ್ಡ್ ಕಮಿಟಿಯವ್ರು ಪಾಪ ಅವ್ರಿಗೆ ಯಾವ ಸೌಲಭ್ಯ ಯಾವುದಿಲ್ಲ, ನೀರು ಸಮಸ್ಯೆ ಇದೆ. ಯಾಕಿಲ್ಲಿ ಗ್ರಾಮ ಸಭೆ ಮಾಡಿದ್ರಿ ಅಂದರೆ ಇಲ್ಲಿ ಯಾವುದು ಹಕ್ಕುಪತ್ರ ಅರಣ್ಯದು ಒಂದು ಫಾಲ್ಟು, ಅವ್ರಿಗೆ ಹಕ್ಕುಪತ್ರಗಳಿಲ್ಲ, ಮನೆಗಳದು ಅದಕ್ಕೆ ಇಲ್ಲಿ ಗ್ರಾಮ ಸಭೆ ಇಟ್ಕೊಂಡಿದ್ರಿ. ಇಲ್ಲೇ ವಿಶೇಷವಾಗಿ ಇಲ್ಲೇ ಗ್ರಾಮ ಸಭೆ ಮಾಡಬೇಕು ಅಂತ ಗ್ರಾಮ ಸಭೆಯಲ್ಲಿ ಇವ್ರಿಗೆ ಮೂಲಭೂತ ಸೌಕರ್ಯಗಳು ಮತ್ತು ಇವ್ರ ಹಕ್ಕುಪತ್ರಗಳಿಲ್ಲ, ಇವ್ರಿಗೆ ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿಗೂ ಮತ್ತು ಹಕ್ಕುಪತ್ರನ ಇದು ಮಾಡಬೇಕು ಅಂತಲೇ ಗ್ರಾಮ ಸಭೆ ಇಟ್ಕೊಂಡು ಅಧಿಕಾರಿಗಳನ್ನ ಕರೆದು ಅಲ್ಲಿ ಏನು ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಹಲವಾರು ಪ್ರಾಬ್ಲಮ್ಗಳು ಏನಂದರೆ ನೀರು ಬೋರ್ ಹಾಕಕ್ಕೆ ಬಿಡಲ್ಲ, ಟ್ಯಾಂಕ್ ಕಟ್ಟಕ್ಕೆ ಬಿಡಲ್ಲ, ಬೌಂಡ್ರಿಯಿಂದ ಆಚೆ ಹೋದ್ರೆ ಕೇಸ್ ಹಾಕ್ತಾರೆ, ಇವೆಲ್ಲ ಆಗ್ತಾಯಿತ್ತು. ಅದಕ್ಕೆ ಅವ್ರನ್ನ ಗ್ರಾಮ ಸಭೆಯಲ್ಲಿ ಕರೆದು ಆದಿವಾಸಿಗಳು ಈ ಕಾಡಿಗೆ ಹೋಗಬೇಕು, ಸೌಂದರ್ಯ ತರಬೇಕು, ಈ ಕಡೆ ನೀರು ಸಮಸ್ಯೆ, ನೀರು ಬೋರ್ ಹಾಕಕ್ಕೆ ಬಿಡಲ್ಲ, ಅದನ್ನು ಬಗೆಹರಿಸಿದ್ದೀರಿ, ಹೇಳಿದ್ದೀರಿ ಅಧಿಕಾರಿಗಳಿಗೆ ಇದು ಬಗೆಹರಿಸ್ಕೊಡ್ರಿ ಅಂತ. ವಾಸಕ್ಕೆ ಸಮಸ್ಯೆ ಅಂದರೆ ಅವು ಸರ್ಕಾರ ಏನು ಮಾಡಿದೆ, 350 ಎಕರೆ ಇವ್ರಿಗೆ ಮಂಜೂರು ಮಾಡಿದೆ, 2 ಎಕರೆ ಒಬ್ಬರಿಗೆ ಅಂತ 114 ಜನಕ್ಕೆ ಏನೋ ಮಂಜೂರಾಗಿದೆ. ಇನ್ನು ಮಿಕ್ಕಿದ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅದು ಇನ್ನು 350 ಎಕರೆಯಲ್ಲಿ 24 ಎಕರೆ 9 ಗುಂಟೆ ಆಲ್ರೆಡಿ ಇವರು ಕೆರೆಗೆ ಫಾರೆಸ್ಟ್ ಅವರು ಕೆರೆ ಬೌಂಡ್ರಿ ಹಾಕ್ಕೊಂಡಿದ್ದಾರೆ. 24 ಎಕರೆ ನಿಮ್ಮ ಊರಿಗೆ 24 ಎಕರೆ 9 ಗುಂಟೆ ಬಿಡ್ತೀರಿ, ಆ ಕೆರೆ ಬಿಡ್ರಿ ಅಂತ. ಆದ್ರೂ ದಿನನಿತ್ಯ ಪ್ರಾಬ್ಲಮ್ ಮಾಡ್ತಾನೆ ಇದ್ದಾರೆ ಇವರು. ಅಲ್ಲಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ನಮ್ಮಿಂದ 24 ಎಕರೆ ತಗೊಂಡು ಊರಿಗೆ ಅಂತ 24 ಎಕರೆ ಬಿಟ್ಟು ಆದರೂ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಈ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು. ಈ ಗ್ರಾಮ ಸಭೆಯಿಂದ ಅಧಿಕಾರಿಗಳನ್ನ ಬೆನ್ನತ್ತಿ ಸಮಸ್ಯೆ ಬಗೆಹರಿಸ್ತೀರ ಅಂತೇಳಿ ಈ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಬೆನ್ನತ್ತಿದೆ. ಸೊ ಈ ಗ್ರಾಮ ಸಭೆಯಿಂದ ಆದರೂ ಈ ಒಂದು ಪರಿಸ್ಥಿತಿ ಮುಂದೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ತೀರ ಅಂತೇಳಿ ನಾವೆಲ್ಲ ನಿಂತ್ಕೊಂಡು ಬಗೆಹರಿಸ್ಬೇಕು ಅಂತಲೇ ಇಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತಲೇ ಇಲ್ಲಿ ಬಂದು ನಿಂತ್ಕೊಂಡು ಈ ಜನಗಳಿಗೆ ಎಲ್ಲ ಆದಿವಾಸಿಗಳು ಪಾಪ ಹಿಂದುಳಿದವ್ರೆ ಇವ್ರನ್ನ ಏನೋ ಇದು ಮಾಡಿ ಹಕ್ಕುಪತ್ರ ಆಗಲಿ ಅಧಿಕಾರಿಗಳನ್ನೆಲ್ಲ ಕರೆಸಿ ಹೇಳಿದ್ದೀರಿ. ಏನು ನಮ್ಮ ಡಿ ಕೆ ಸುರೇಶನ್ ಇದ್ದಾಗ ಇವ್ರಿಗೆ 350 ಎಕರೆ ಮಂಜೂರು ಮಾಡಿಕೊಟ್ಟು ಇವ್ರಿಗೆ ಬಡವರು ಇವರು ಆದಿವಾಸಿಗಳು ಇವ್ರಿಗೆ ಏನಾದರೂ ಒಂದು ಇದು ಮಾಡಬೇಕು ಅಂತ ಸರ್ಕಾರನೇ ಕರೆಸಿ ಇವ್ರಿಗೆ ಏನೋ ಮೂಲಭೂತ ಸೌಕರ್ಯ ಕೊಡಿಸ್ಬೇಕು ಎಲ್ಲ ಪ್ರಯತ್ನ ಪಟ್ಟರು. ಅವ್ರು ಇದಾದಮೇಲೆ ಎಲ್ಲ ಅಧಿಕಾರಿಗಳು ಸ್ವಲ್ಪ ಹಿಂದೆ ಹೋಗಿ ಯಾವುದೂ ಸರಿಯಾಗಿ ಕೆಲಸ ಮಾಡಿಕೊಟ್ಟಿಲ್ಲ. ಇವಾಗ ನಾವು ಗ್ರಾಮ ಸಭೆ ಕರೆದು ಆಯಿತು ಇದನ್ನು ಇವ್ರಿಗೆ ಅಟ್ಲೀಸ್ಟು ಮನೆ ವಾಸವಾಗಿರೋ ಮನೆ ಹಕ್ಕುಪತ್ರ ಆದರೂ ಕೊಡಿಸ್ಬೇಕು ಅಂತ ಒಂದು ಇದು ಮಾಡ್ತಾ ಇದ್ದೀರಿ. ಸರ್, ಇವತ್ತಿನ ಗ್ರಾಮ ಸಭೆಗೆ ಸಾಕಷ್ಟು ಜನಪ್ರತಿನಿಧಿಗಳು ಗೈರಾಗಿದ್ದರು. ಮುಖ್ಯವಾಗಿ ಇಲ್ಲಿನ ಗ್ರಾಮ ಪಂಚಾಯತ್ ಇಲ್ಲಿ ಗೈರಾಗಿರೋದಂದರೆ ಇಲ್ಲಿ ಅಕ್ಕಿಪಿ ಕಾಲೋನಿ ಅಂದರೆ ಅವ್ರಿಗೆ ಇಲ್ಲಿ ಸರಿಯಾಗಿ ಯಾವುದು ಇದಿಲ್ಲ ಅಂತ ಎಲ್ಲ ಗೈರಾಗಿದ್ದಾರೆ. ಪ್ರಮುಖವಾಗಿ ನೀರಿನ ಸಮಸ್ಯೆ, ನೀವು ಕೂಡ ನೀರು ಕೊಡ್ತಾ ಇದ್ದೀರಾ ಪಂಚಾಯತಿ ವತಿಯಿಂದ, ನಿಮ್ಮ ಇದಿದೆ ಮುಂದೆ ಕಮ್ಮಿ ಇದೆ ಸ್ವಲ್ಪ, ಅದು ಯಾವ ರೀತಿ ಮುಂದೆ ಅದು ಕೆಪ್ತಾ ಹೋಗ್ತೀರಾ? ಇಲ್ಲ, ಇದಕ್ಕೆ ಪರಿಹಾರ ಮಾಡ್ತೀರಿ, ಕಾಲೋನಿಗೆ ನೀರು ಸಮಸ್ಯೆ ಬಗೆಹರಿಸ್ತೀರಿ.